ನಮ್ಮಿಂದ ದೂರವಾದ ನುಗ್ಗೆಕಾಯಿ ಏನು ಕಾಸ್ಟ್ಲಿ ಗುರು ಎನ್ನುವಂತಹ ಮಾತು ಕೇಳಿ ಬರ್ತದೆ. ಯಾಕಂದರೆ ಈಗ ಇದು ನುಗ್ಗೆಕಾಯಿಯ ವಿಚಾರ, ಬೇರೆ ಏನೂ ಅಲ್ಲ. ನುಗ್ಗೆಕಾಯಿಯ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ ಎನ್ನುವಂತಹ ವಿಚಾರ. ನುಗ್ಗೆಕಾಯಿ ರೇಟು ತುಂಬ ಜಾಸ್ತಿ ಆಗ್ತಾ ಇದೆ ಎನ್ನುವಂತಹ ಮಾತು. ಹಳ್ಳಿಯಲ್ಲೂ ದುಬಾರಿ, ಸಿಟಿಯಲ್ಲಂತೂ ಇನ್ನೂ ಕೂಡ ದುಬಾರಿ ಆಗ್ತಾ ಇದೆ ಈ ನುಗ್ಗೆಕಾಯಿ ಬೆಲೆ. ಮಟನ್ ರೇಟನ್ನು ಕೂಡ ಮೀರಿಸುತ್ತಾ ಈ ನುಗ್ಗೆಕಾಯಿ ರೇಟ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನುಗ್ಗೆಕಾಯಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಹಿಂಗೆ ರೇಟ್ ಆದರೆ ಹೆಂಗೆ ತಿನ್ನೋದು, ಹೇಗೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ. ತರಕಾರಿ ಮಾರ್ಕೆಟ್ನಲ್ಲಿ ಸಿಗ್ತಾನೆ ಇಲ್ವಂತೆ ನುಗ್ಗೆಕಾಯಿ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಸಿಕ್ಕರೂ ಕೂಡ ಕೆಜಿಗೆ 500 ರೂಪಾಯಿ, 500 ರೂಪಾಯಿ ಒಂದು ಕೆಜಿ ನುಗ್ಗೆಕಾಯಿ. ಚಿಕನ್ ಮಟನ್ ರೇಟ್ಗಿಂತಲೂ ಕೂಡ ವಿಪರೀತ ರೇಟ್ ಆಗ್ತಾ ಇದೆ ಈ ನುಗ್ಗೆಕಾಯಿ ಬೆಲೆ. ನಮ್ಮಿಂದ ದೂರವಾಗ್ತಾ ಇದೆಯಾ ನುಗ್ಗೆಕಾಯಿ? ನೋಡಿ, ನುಗ್ಗೆಕಾಯಿ ಚಳಿಗಾಲದಲ್ಲಿ ಕೂಡ ಜಾಸ್ತಿ ತಿಂತಾರೆ, ಮತ್ತು ಅದು ಕೂಡ ಬೆಳೆಯೋದು ಕಡಿಮೆ ಆಗಿರಬಹುದು. ಹೀಗಾಗಿ ನುಗ್ಗೆಕಾಯಿಯ ರೇಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮತ್ತು ನುಗ್ಗೆಕಾಯಿ ದೇಹಕ್ಕೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ರೀತಿಯಲ್ಲಿ ನುಗ್ಗೆಕಾಯಿಯನ್ನು ಉಪಯೋಗ ಮಾಡ್ತಾರೆ. ಬರೀ ಒಂದು ಸಾಂಬಾರ್ಗೆ ಹಾಕಿನೋ ಮತ್ತೊಂದು ಚಟ್ನಿ ಮಾಡಿನೋ ಬರೀ ನುಗ್ಗೆಕಾಯಿನ ತಿನ್ನಲ್ಲ. ಕೆಲವೊಂದು ಕಂಪನಿಗಳು ಇದೆ ಈ ಒಂದು ನುಗ್ಗೆಕಾಯಿಯನ್ನು ಪ್ರೋಸೆಸ್ ಮಾಡಿ ಅದರ ಪುಡಿಯನ್ನು ಮಾಡಿ ಮಾರ್ತಾರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸೇಲ್ ಆಗುತ್ತೆ. ಯಾಕಂದರೆ ತುಂಬ ಆರೋಗ್ಯಕ್ಕೆ ಉತ್ತಮವಾದಂತಹ ಗುಣಗಳು ನುಗ್ಗೆಕಾಯಿನಲ್ಲಿ ಕಂಡುಬರುತ್ತೆ. ಬರೀ ಒಂದು ರೀತಿಯಲ್ಲಿ ಮಾತ್ರ ಅಲ್ಲ, ಇದು ಬೇರೆ ಬೇರೆ ಅನೇಕ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಇಂತಹ ನುಗ್ಗೆಕಾಯಿಗೆ ಈಗ ಸಖತ್ ಡಿಮ್ಯಾಂಡ್ ಬಂದಿದೆ. ಚಿಕನ್ ಮಟನ್ ಎಲ್ಲದರ ರೇಟನ್ನು ಕೂಡ ಮೀರಿಸುವ ರೀತಿಯಲ್ಲಿ ನುಗ್ಗೆಕಾಯಿ ಬೆಲೆ ಹೋಗ್ತಾ ಇದೆ. ಅದು ಒಂದು ಕೆಜಿಗೆ 500 ರೂಪಾಯಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲೂ ಕೂಡ ಕೊಂಡಂಗಿಲ್ಲ. ನಿಮಗೆ ಒಂದು ಕೆಜಿಗೆ ಎಷ್ಟು ಬರುತ್ತೆ ನುಗ್ಗೆಕಾಯಿ? ಒಂದು ನುಗ್ಗೆಕಾಯಿ ತಗೊಂಡ್ರು ಕೂಡ ಅದರ ಬೆಲೆ 20-30 ರೂಪಾಯಿ ಆಗ್ಬಿಡುತ್ತೇನೋ, ಆ ರೀತಿಯಾಗಿ ಆಗ್ಬಿಟ್ಟಿದೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಈ ನುಗ್ಗೆಕಾಯಿ ಬೆಲೆ ಏರ್ಕೊಂಡು ಹೋಗ್ತಾನೇ ಇದೆ. ಈ ಚಳಿಗಾಲದಲ್ಲಿ ಕೂಡ ನುಗ್ಗೆಕಾಯಿ ಜಾಸ್ತಿ ಸೇಲ್ ಆಗುತ್ತೆ. ನುಗ್ಗೆಕಾಯಿ ತಿನ್ನೋರಿಗೆ ಗೊತ್ತಿರುತ್ತೆ ವಿಚಾರ. ಹೀಗಾಗಿ ಈ ನುಗ್ಗೆಕಾಯಿಯ ಒಂದು ವಿಚಾರದಲ್ಲಿ ಏನು ರೇಟ್ ಜಾಸ್ತಿ ಆಗ್ತಾ ಇದೆ, ಗ್ರಾಹಕರು ಕೂಡ ಕೊಂಡ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನುಗ್ಗೆಕಾಯಿ ಸವಾಸನೆ ಬೇಡ, ಸದ್ಯಕ್ಕೆ ಕಡಿಮೆ ಆದಾಗ ನೋಡ್ಕೊಳ್ಳೋಣ ಅಂತ. ಆದರೆ ಕೆಲವರು ತಿನ್ನಲೇಬೇಕು ಅನ್ನೋವಂಥವ್ರು ಏನಿರ್ತಾರೆ, 500 ರೂಪಾಯಿ ಆದರೂ ಸರಿ, ಎಷ್ಟಾದರೂ ಸರಿ ನಾವು ತಗೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ತಗೊಳ್ತಾ ಇದ್ದಾರೆ. ಆದರೆ ಹಳ್ಳಿಯಲ್ಲಿ ಕೆಲವರು ಹೇಳ್ತಾರೆ, ಇಲ್ಲ ನಮ್ಮೂರಲ್ಲಿ ಸುಮ್ಮನೆ ಫ್ರೀ ಸಿಗುತ್ತೆ ಹಾಗೆ ಅಂತ. ಆದರೆ ಆ ರೀತಿಯಲ್ಲಿ ಅಲ್ಲಿ ಕೂಡ ದುಬಾರಿ ಆಗಿದೆ, ಸಿಟಿಯಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಏನು ಮನೆ ಹತ್ರ ಯಾರು ಗಿಡಗಳನ್ನು ಬೆಳೆದಿರ್ತಾರೋ ಅವರಿಗೆ ಫ್ರೀ, ಅವ್ರು ತಗೋಬೋದು, ಅವ್ರ ಮನೆಯದು ಅವ್ರು ತಗೊಂಡು ತಿನ್ಬೋದು. ಮತ್ತು ಬೇರೆಯವರು ಬಂದರೆ ಅವ್ರಿಗೆ ಕೊಟ್ಟರೆ ಕೊಡ್ಬೋದು, ಅವ್ರಿಗೆ ಯಾರಿಗಾದರೂ ಸಂಬಂಧಿಕರು ಇನ್ನೊಬ್ರು ಇದ್ರೆ. ಆದರೆ ಈಗ ಹಂಗೂ ಕೂಡ ಕೊಡೋಕ್ಕಾಗಲ್ಲ, ಅಷ್ಟು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ನುಗ್ಗೆಕಾಯಿ ಬೆಲೆ ಅಥವಾ ನುಗ್ಗೆಕಾಯಿ ಹೆಸರನ್ನು ಕೂಡ ಹೇಳೋಕ್ಕಾಗಲ್ಲ. 500 ರೂಪಾಯಿ ಆದರೆ ಯಾರು ತಗೊತಾರೆ? ಹೆಂಗೆ ತಿನ್ನೋದು? ಇಷ್ಟೊಂದು ಆಗಿಬಿಟ್ರೆ 500 ರೂಪಾಯಿ ಆದರೆ ಹೆಂಗೆ? ಅಲ್ಲಿ ಏನಿದೆ, ಟೊಮೊಟೊ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಕೋಳಿ ಮೊಟ್ಟೆ ರೇಟು ಜಾಸ್ತಿ ಆಗ್ತಾ ಇದೆ. ಈಗ ನುಗ್ಗೆಕಾಯಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗೆ ಜಾಸ್ತಿ ಆಗ್ತಾ ಹೋದರೆ ಜನ ಯಾವ ತರಕಾರಿಗಳನ್ನು ತಿನ್ನೋದು ಬಿಟ್ಟು, ಚಿಕನು ಮಟನು ಮೊಟ್ಟೆ ಎಲ್ಲ ತಿನ್ನೋದು ಬಿಟ್ಟು ಬರೀ ಏನು ವೈಟ್ ರೈಸ್ ತಿನ್ಕೊಂಡು ಕೂದಬೇಕಾ ಗೊತ್ತಿಲ್ಲ. ಹೀಗಾಗಿ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ತರಕಾರಿಗಳಿವೆ, ಕೆಲವೊಂದು ಬೆಲೆ ಕಡಿಮೆ ಇರೋ ಕೂಡ ಇದೆ. ಆದರೆ ಇಂಥದ್ದೇ ತಿನ್ನಬೇಕಂತ ಸೆಲೆಕ್ಟಿವ್ ಆಗಿರುವಂಥ ಒಂದು ಏನು ಐಟಮ್ಗಳಿರುತ್ತೆ, ಪದಾರ್ಥಗಳು, ವೆಜಿಟೇಬಲ್ಸ್ಗಳು, ಅದನ್ನು ತಿನ್ನೋಕೆ ಇಂದು ಮುಂದೆ ನೋಡಬೇಕು. ಅದರಲ್ಲಿ ಮುಖ್ಯವಾಗಿ ಈಗ 3-4 ಐಟಮ್ಗಳು ರೇಟ್ ಜಾಸ್ತಿ ಆಗ್ತಾ ಇವೆ. ಮತ್ತು ದಿನನಿತ್ಯ ಬಳಸೋದಂದರೆ ನಾವು ಏನು ಟೊಮೊಟೊ ಹಣ್ಣನ್ನು ಬಳಸ್ತೀವಿ, ಅದು ಕೂಡ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನುಗ್ಗೆಕಾಯಿಯ ಸರದಿ, ನಾನು ಕೂಡ ರೇಟ್ ಜಾಸ್ತಿ ಆಗ್ತಾ ಇದ್ದೀನಿ, ನನಗೂ ಕೂಡ ಈಗ ಡಿಮ್ಯಾಂಡ್ ಬಂದಿದೆ, ನಾನು ಕೂಡ ಯಾರಿಗಿಂತ ಏನು ಕಡಿಮೆ ಇಲ್ಲ ಅಂತ ಹೇಳಿ ನುಗ್ಗೆಕಾಯಿ ಮಾತನಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.